Welcome back to my channel, Siri Vlogs, and welcome to the new vlog of this day. And ಇವತ್ತು ಬಂದು ನಾನು ಒಂದು ಬ್ಯೂಟಿಫುಲ್ ಆ್ಯಂಡ್ ಸಕ್ಕತ್ತಾಗಿರೋ ರಂಗೋಲಿನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ಒಂದು ಸೂಪರ್ ಆಗಿದೆ, ಹೊಸ ಡಿಸೈನು ಆ್ಯಂಡ್ ನಾನು ಹೊಸದಾಗಿ ಬಿಡಿಸ್ತಿರೋದು. ಸೊ ಎದ್ದ ತಕ್ಷಣ ಸ್ವಲ್ಪ ಪೂಜೆ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಮಾಡಿಬಿಡ್ಬೇಕಲ್ವ. ಸೊ ಆಚೆ ಎಲ್ಲ ಆಲ್ರೆಡಿ ಹೋಗಿರ್ತಾರೆ. ಸೊ ನಾನು ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗಿ ರಂಗೋಲಿ ಹಾಕೋಣ ಅಂದ್ಕೊಂಡೆ. ಸಖತ್ತು ಚೆನ್ನಾಗಿತ್ತು ಇವತ್ತು ರಂಗೋಲಿ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯು ಕ್ಯಾನ್ ವಾಚ್ ಆರ್ ಈ ಪಾರ್ಟ್ ಇಷ್ಟ ಇಲ್ಲ, ರಂಗೋಲಿ ಪಾರ್ಟ್ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ಆ್ಯಂಡ್ ವಾಚ್ ದ ಅದರ್ ರೆಸಿಪಿ ಆ್ಯಂಡ್ ಸಮ್ ಕ್ಲೀನಿಂಗ್ಸ್. ಇವತ್ತೊಂದು ಫುಲ್ಲು ಥರ ಪ್ಯಾಕ್ಡ್ ವಿತ್ ಎನರ್ಜಿ ಅನ್ನೋ ಥರ ಇದೆ, ಆಮೇಲೆ ಪ್ಯಾಕ್ಡ್ ವಿತ್ ವರ್ಕ್ ಅಂತಲೂ ಇದೆ. ಸೊ ಇವತ್ತು ದಿನ ಹೆಂಗೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ಪುಟಾಣಿ ಆ್ಯಂಡ್ ಕ್ಯೂಟ್ ರಂಗೋಲಿನ ಹಾಗೆ ನೋಡ್ಕೊಂಡು ಬನ್ನಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ಯು ವಿಲ್ ಗೆಟ್ ಅ ನೋಟಿಫಿಕೇಷನ್ ಅಬೌಟ್ ನ್ಯೂ ವೀಡಿಯೋಸ್, ರೆಸಿಪೀಸ್ ಅಥವಾ ಟ್ರಾವೆಲಿಂಗ್ ವಿಡಿಯೋ, ಯಾವುದೋ ಸ್ಟೈಲಿಂಗು ಆ ಥರದ್ದೆಲ್ಲ ಬರುತ್ತೆ. ಸೊ ಎಸ್, ಬನ್ನಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಗೈಸ್, ಈ ವಿಡಿಯೋನ ನೋಡೋಕ್ಕೆ ಆರಿಸ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಪೂಜೆ ಆದಮೇಲೆ ಒಂದು ಪುಟಾಣಿ ಗ್ಲಿಮ್ಸ್ ತೊಗೊಳ್ಳೋಣ ಅಂದ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಬರ್ದಿದ್ದೀನಿ ಅನಿಸ್ತು. ಆ್ಯಂಡ್ ನಿಮಗೂ ಯಾರಿಗಾದ್ರು ಇಷ್ಟ ಆದರೆ, ಸೊ ರಂಗೋಲಿ ಆಬ್ವಿಯಸ್ಲಿ ಇಷ್ಟ ಆಗುತ್ತಲ್ಲ, ಸೊ ಅವ್ರುಗಳು ನೋಡ್ಕೊಳ್ಳಿ. ಆ ಡಿಸೈನ್ ಹೊಸ್ಲು ಮೇಲೆ ಹಾಕಿರೋದು ಹೊಸ ಡಿಸೈನು, ಬಟ್ ಚೆನ್ನಾಗಿದೆ. ಇದೂ ಅಷ್ಟೇ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಸಕ್ಕದಾಗಿ ಬಂದಿದೆ. ನನಗೆ ಖುಷಿ ಆಯಿತು, ಸಕ್ಕದಾಯಿತು, ಕ್ಯೂಟ್ ಆ್ಯಂಡ್ ಸಿಂಪಲ್ ಆಗಿತ್ತು. ಸೊ ಎಸ್, ಆಮೇಲೆ ಸೊ ರೆಡಿ ಆಗೋಣ ಅಂದ್ಕೊಂಡು ನಾನು ಡ್ರೆಸ್ ತೊಗೊಳಕ್ಕೆ ಬಂದೆ. ಆಬ್ವಿಯಸ್ಲಿ ಈಗ ಪಾಪುನ ಕರ್ಕೊಂಡು ಬರಬೇಕಿತ್ತು. ಸೊ ಹಾಗೆ ರೆಡಿ ಆಗಿಬಿಟ್ಟು ಬರೋಣ ಅಂದ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. Oh my god. I lost my button. Dress the button with it. It's okay, fine. No problem. ಏನೋ ಹೋಗಿದೆ, ನನ್ನ ಬಟನ್ ಮತ್ತೆ ಯಾರು ತಲೆ ಕೆಡ್ಸ್ಕೊತಾರೆ. ಯಾ
ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾವಾಗೂ ನೀಟಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕಂತೆ. ಅದು ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ. ಬಿಕಾಸ್ ನಾವು ದೇವ್ರ ಹತ್ರ ಏನಾದರೂ ಕೇಳ್ಕೊತೀವಿ ಗೊತ್ತಾ, ಆವಾಗ ಯಾವಾಗೂ ಹೀಗೆ ಚೆನ್ನಾಗಿದೆ ಅಂತ ದೇವರು ಆಶೀರ್ವಾದ ಮಾಡ್ತಾರೆ. ಸೊ ನಾವು ಪೂಜೆ ಮಾಡಬೇಕಾದ್ರೆ ಯಾವಾಗೂ ನೀಟಾಗಿ ರೆಡಿಯಾಗಿ ಪೂಜೆ ಮಾಡಬೇಕು. ನನಗಿಷ್ಟ, ನನಗೆ ಎಷ್ಟೊಂದು ಹೆಣ್ಮಕ್ಳಿಗಿಷ್ಟ. ಎಷ್ಟೊಂದು ಹುಡುಗಿರು ಹೆಣ್ಮಕ್ಳು ಹೀಗೆ ಪೂಜೆ ಮಾಡ್ತಾರೆ, ನೀಟಾಗಿ ರೆಡಿಯಾಗಿ. ಅದೆಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕಾ? ಆಬ್ವಿಯಸ್ಲಿ ಅವ್ರಿಗೆ ಇಷ್ಟ, ರೆಡಿ ಆಗೋದು ಎಲ್ಲ ಸಖತ್ ಇಷ್ಟ. ಟಿಂಟೆಡ್ ಲಿಪ್ ಬಾಮ್ ವ್ಯಾಸ್ಲಿನ್ ಅವ್ರದ್ದು, ಹೊಸದು ಇಲ್ಲ. ನಾನು ಜಾಸ್ತಿ ಲಿಪ್ ಬಾಮ್ ಸರಿ ನಿವಿಯಾ ಯೂಸ್ ಮಾಡ್ತಿದ್ದೆ, ಬಟ್ ವ್ಯಾಸ್ಲಿನ್ ಅವ್ರದ್ದು ಚೆನ್ನಾಗಿದೆ. ವ್ಯಾಸ್ಲಿನ್ ಎಮ್ಲಿ ಇನ್ ಪ್ಯಾರಿಸ್ ಪರ್ಷಿಯನ್ ಪಿಂಕಲ್ಲಿದೆ ಇದು ಶೇಡು. ಫುಲ್ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಆಗ್ತಿದ್ದೀನಿ. ಬಿಕಾಸ್ ಪೂಜೆಗೆ ಮುಂಚೆ ನಾವು ಮದುವೆ ಆಗಿರೋರೆಲ್ಲ ಆ್ಯಕ್ಚುಲಿ ಇದು ಮಾಡಬೇಕು, ಒಳ್ಳೆಯದಿದು. ನಾನು ಇದನ್ನೇ ಫಾಲೋ ಮಾಡ್ಕೊಬಂದಿದ್ದು. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಫುಲ್ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ಹೂವು ಇವತ್ತು ಮಲ್ಲಿಗೆ ಹೂವು ಚೆನ್ನಾಗಿತ್ತು. ಅಂದರೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಎಲ್ಲೋ ಹೂವೂ ಸಿಗ್ತಿರುತ್ತೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಸೊ ನಂಗೆ ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ ನಾನು ಟೈಮ್ ತೊಗೊತೀನಿ. ಸೊ ಇವತ್ತೆರಡು ಹಾಕಿ ಮಿಕ್ಸ್ ಮಾಡಿ ಹೂವು ಹಾಕೋಣ ಅಂದ್ಕೊಂಡು, ಸೊ ಅದನ್ನು ನೋಡ್ಕೊತಾ ಇದ್ದೆ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಆ ಥರ ಹಾಕಿ ಪೂಜೆ ಮಾಡೋಣ ಅಂತ ಎಲ್ಲ ಫುಲ್ ರೆಡಿ ಮಾಡ್ಕೊತಾ ಇದ್ದೀನಿ. ಒಂಥರ ಪೂಜೆ ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ, ಒಂಥರ ಮನಃಶಾಂತಿ, ಒಂಥರ ಪೀಸ್ಫುಲ್ನೆಸ್ ಸಿಗುತ್ತೆ. ಸೊ ಆ್ಯಸ್ ಯೂಶ್ವಲ್ ನನಗೂ ಹಾಗೇನೆ ಅದು ಸ್ವಲ್ಪ ಬೇಗನೆ ಆಗ್ತಿದೆ. ಆ್ಯಂಡ್ ನಮ್ಮನೆ ದೇವ್ರಿಗೆ, ಆಮೇಲೆ ಆಂಜನೇಯ ಸ್ವಾಮಿಗೆ, ಭೂವರಹ ಸ್ವಾಮಿಗೆ ಎಲ್ಲದಕ್ಕೂ ಹೂವು ಇಟ್ಬಿಟ್ಟು ಸೊ ದೀಪ ಹಚ್ಚಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎಸ್, ಆಲ್ಮೋಸ್ಟ್ ಡನ್. ಲೈಟೆಲ್ಲ ಆನ್ ಮಾಡಿಬಿಟ್ಟೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾವು ಸ್ವಲ್ಪ ನೀಟಾಗಿ ಕೇಳ್ಕೊಳ್ಬೋದು. ಆ್ಯಂಡ್ ಪೂಜೆ ಮಾಡಬೇಕಾದ್ರೆ ಒಂಥರ ಪೀಸ್ಫುಲ್ಲಾಗಿ ನೆಮ್ಮದಿಯಿಂದ ಪೂಜೆ ಮಾಡಬೇಕು ಗೈಸ್. ಸೀರಿಯಸ್ಲಿ ಏನೇ ಟೆನ್ಷನ್ಸ್ ಇದ್ದರೂ ನೀವು ಅಷ್ಟೇ, ಟೆನ್ಷನ್ಸ್ ಎಲ್ಲರ ಲೈಫಲ್ಲೂ ಇರುತ್ತೆ. ನಮ್ಮ ಲೈಫಲ್ಲೂ ತುಂಬ ಟೆನ್ಷನ್ಸು, ತಲೆನೋವೆಲ್ಲ ಇರುತ್ತೆ. ಸೊ ಪೂಜೆ ಮಾಡಿ ಪೀಸ್ಫುಲ್ಲಾಗಿ ಪೂಜೆ ಮಾಡಿಬಿಡಿ. ರೆಡಿ ಮಾಡಿದ್ದೀನಿ, ದೀಪ ಹಚ್ಚಬೇಡ. ನನಗೂ ಪೂಜೆ ಮೇಲೆ ಸಖತ್ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಥರ ಪೀಸ್ಫುಲ್ ಆ್ಯಂಡ್ ಕಾಮಾಗಿ ಮಾಡಬೇಕಂತ ಸಖತ್ ಆಸೆ. ಸೊ ಮಕ್ಕಳು ಸ್ಕೂಲ್ಗೆ ಹೋದಾಗಂತೂ ಅದೊಂದು ಸಂತೋಷದ ವಿಷಯ. ಪೀಸ್ಫುಲ್ ಆಗಿರುತ್ತೆ. ಅವರಿದ್ದರೆ ಏನು ಮಾಡಲ್ಲ, ಬಟ್ ಸ್ವಲ್ಪ ಗಲಾಟೆ ಇರುತ್ತಲ್ವ. ಸೊ ಫೈಬರ್ ಬಂದು ಕರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತಿದೆ. ಸಕ್ಕತ್ತಾಗಿ ಮಾಡಿದ್ದೀನಿ ಅಂತ ನನಗೆ ಪ್ರೌಡ್ ಫೀಲಿಂಗು. ಸಕ್ಕತ್ತಂದರೆ ಸಕ್ಕತ್ ಚೆನ್ನಾಗಿದೆ. ಅಯ್ಯೋ ಅದರ ಪೂಜೆ ನಾನು ತೋರಿಸ್ತೀನಿ ಹಿಂಗೆ ಫುಲ್ ಸಕ್ಕತ್ತಾಗಿದೆ ಅಂತ. ಇದು ನನ್ನ ಜೊತೆ ನೀವು ಪ್ರೇ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರೇ ಮಾಡ್ಕೊತೀನಿ. ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆ್ಯಂಡ್ ಆಚೆ ಬಂದು ಸ್ವಲ್ಪ ಹೊಸ್ಲಿಗೆ ಪೂಜೆ ಮಾಡೋಣ ಅಂದ್ಕೊಂಡೆ. ಪೂಜೆ ಮಾಡಿಬಿಟ್ಟು ಫುಲ್ ನೀಟಾಗಿ ಫ್ಲವರ್ಸ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಅನಿಸ್ತಿತ್ತು. ಇವತ್ತು ಒಂಥರ ಫ್ರೈಡೇ ಬೇರೆ ಅಲ್ವಾ, ಸೊ ರಂಗೋಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ರಂಗೋಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ತುಂಬ ಅಷ್ಟು ನನಗೆ ಇದರಲ್ಲಿ ನೀಟಾಗಿ ಬರೋಲ್ಲ, ಬಟ್ ಹಾಗೆ ಹಿಂಗೋ ಚೆನ್ನಾಗಿ ಬಿಡಿಸಿ ಸೊ ಪೂಜೆ ಮಾಡಿಬಿಡೋಣ ಅಂದ್ಕೊಂಡು ಹೊಸ್ಲಿಗೂ ಸ್ವಲ್ಪ ಪೂಜೆ ಮಾಡಿಕೊಂಡು ಅಲ್ಲಿ ನೀಟಾಗಿ ಒಂಥರ ಇನ್ನೊಂದು ಸತಿ ಆರಾಮಾಗಿ ನೋಡ್ತಾಯಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು ಗೈಸ್, ಸೀರಿಯಸ್ಲಿ
ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆಫ್ಟರ್ ದ ಪೂಜಾ. ಇದೊಂದು ಕಳ್ಸೋದು ನೋಡಿ, ಇದು ಹೊಸ ಥರ ಮಾಡಿದ್ದೀನಿ. ಇದನ್ನು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ ಹಿಂಗೆ ಮಾಡಿರೋದು. ಸಕ್ಕದಾಗಿ ಕಾಣಿಸ್ತಿದೆ, ಒಂಥರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ. ಸೊ ಸೂಪರಾಗಿದೆ. ಆ್ಯಂಡ್ ಹಿಯರ್ ಯಾ ಈ ಥರ ಕಾಣಿಸುತ್ತೆ ಪೂಜೆ ಆದಮೇಲೆ. ಆ್ಯಂಡ್ ಐ ಜಸ್ಟ್ ಲವ್ ಇಟ್. ತುಂಬ ಅಂದರೆ ತುಂಬ ಖುಷಿ ನನಗೆ ಪೂಜೆದಂದರೆ. ನಾನು ಟಿಫನೂ ಮಾಡಿಲ್ಲ ಆ್ಯಕ್ಚುಲಿ. ಆಫ್ಟರ್ ದಟ್ ಐ ವಿಲ್ ಡೂ. ಸೊ ಇವಾಗ ಬ್ರೇಕ್ಫಾಸ್ಟ್ ಸಮಯ. ಆ್ಯಂಡ್ ಎಸ್ ಐ ಹ್ಯಾವ್ ಪ್ರಿಪೇರ್ಡ್ ಯಮ್ಮಿಯಸ್ ಪಾಸ್ತಾ. ಸೊ ಇದು ಯಾವ ಪಾಸ್ತಾ ಅಂದರೆ ದಿಸ್ ದ ಯಮ್ಮಿಯಸ್ಟ್ ಪಂಪ್ಕಿನ್ ಪಾಸ್ತಾ. ಸಕ್ಕತ್ತಾಗಿರುತ್ತೆ. ಅಂದರೆ ಫ್ರೈಡೇ ಆಗಿರೋದ್ರಿಂದ ಸೊ ಅವ್ರಿಗೆ ಮದರ್ಸ್ ಚಾಯ್ಸ್ ಇರುತ್ತೆ ಮಕ್ಕಳಿಗೆ. ಅಂದರೆ ಏನು ಹೇಳಿ, ಬ್ರೇಕ್ಫಾಸ್ಟ್ ಲಂಚ್ಗೆ ಇವತ್ತು ಸ್ಕೂಲ್ ಕಡೆಯಿಂದ ಏನಿರೋದಿಲ್ಲ. ಸೊ ನಾವೇನಾದರೂ ಮಾಡಿ ಕೊಡ್ಬೋದು ಆ ಥರ. ಸೊ ನಾನು ಫ್ರೈಡೇ ಯೂಶ್ವಲಿ ಮಾಡೋದೇ ಪಾಸ್ತಾ ಜಾಸ್ತಿ. ಸೊ ಇದು ಪಾಸ್ತಾ ನೋಡಿ ಯಾವ ಥರ ಇದೆ ಅಂತ ಅಲ್ಲಿ ಜಸ್ಟ್ ಶೋ ಯು. ಚಾಕ್ಲೇಟ್ ಥರ ಇದೆ. ಶೇಪ್ ಗೊತ್ತಾಗ್ತಿದೆಯಾ? ಇದು ಚಾಕ್ಲೇಟ್ ಶೇಪಲ್ಲಿದೆ. ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ಸಖತ್ತಾಗಿದೆ. ಆ್ಯಂಡ್ ಇದರ ರೆಸಿಪಿ ನಾನು ಹಾಕಲಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಓಕೆ, ನಾನು ಆ್ಯಕ್ಚುಲಿ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ಸಕ್ಕತ್ತಾಗಿದೆ. ಸೊ ಗುಡ್. ನೆಕ್ಸ್ಟ್ ರೆಸಿಪಿ ಮಾಡಿದಾಗ ಐ ಶೋ ಯು ಗೈಸ್. ಆಮೇಲೆ ಸಂಜೆ ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ದೆ. ಸ್ವಲ್ಪ ಕೆಳಗಡೆ ಓಡಾಡ್ಕೊಂಡು ಬಂದೆ. ಆಮೇಲೆ ಫ್ರಿಜ್ದು ಒಂದು ಕ್ಲೀನ್ ಮಾಡಬೇಕಂತ ತುಂಬ ದಿನದಿಂದ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದೆ. ಸೊ ಅಂದರೆ ನೋಡೋಕೆ ಕ್ಲೀನಾಗಿ ಕಾಣುತ್ತೆ, ಬಟ್ ಅದು ಓಪನ್ ಮಾಡಿದಾಗ ಹತ್ತಿರದಿಂದ ನೋಡಿದ್ರೆ ಅದು ಸ್ವಲ್ಪ ಗ್ರೋಸರೀಸ್ ಇಟ್ಟಿದ್ದೀನಲ್ಲ, ಅದು ಸ್ವಲ್ಪ ತಿಂಡಿ ಮಾಡೋ ಬರ್ದಲ್ಲಿ ಅದು ಸ್ವಲ್ಪ ಚೆಲ್ಬಿಟ್ಟಿರೋದು ಎಲ್ಲ ಕಡೆ. ಸೊ ನಾನು ಅಂದ್ಕೊಂಡೆ ಅದೆಲ್ಲ ಕ್ಲೀನ್ ಮಾಡಿಬಿಡೋಣ ಇವತ್ತು ಅಂತ. ಫಸ್ಟು ಒಂದು ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ಅದು ಎಷ್ಟೋ ತನಕ ಆಯಿತು. ಅಂದರೆ ಎಷ್ಟೊಂದು ಐಟಮ್ಸ್ ಇಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಒಂದೊಂದು ಡೇಟೇ ಮುಗ್ದೋಗ್ಬಿಟ್ಟಿದೆ. ಸೊ ಅದು ಹಿಂದೆ ಇಡ್ತಾನೆ ಇರ್ತೀವಲ್ಲ, ಸೊ ಅದು ಹೀಗೆ ಅದು ಡೇಟ್ ಚೆಕ್ ಮಾಡೋದಲ್ಲ ಎಷ್ಟೊಂದು ಟೈಮೇ ಮುಗ್ದೋಗ್ಬಿಟ್ಟಿದೆ. ಒಂದು 2-3 ಮಂತ್ಸ್ ಹಿಂದಿಂದೆಲ್ಲ ಹಾಗೆ ಇದೆ, ಅಂದರೆ ಡೇಟ್ ಎಕ್ಸ್ಪೈರ್ ಆಗಿರೋದು. ಸೊ ಆಮೇಲೆ ಅಂದ್ಕೊಂಡೆ ಇದನ್ನು ಎಲ್ಲ ಕ್ಲೀನಪ್ ಮಾಡಿಬಿಡೋಣ, ಸೊ ಬೆಡ್ದಲ್ಲೇ ಇರೋದು ಅಂತ. ಏನಾಗ್ತಿರುತ್ತೆ ಅಂದರೆ ನಾವು ಒಂದೊಂದು ಸತಿ ಹಿಟ್ಬಿಟ್ಟು ಅದು ಹಿಂದೆ ಹೋಗ್ತಿರುತ್ತೆ. ಮತ್ತು ಐಟಮ್ಸ್ ಇಲ್ಲ ಅಂದ್ಕೊಂಡು ಮತ್ತೆ ತರಿಸ್ಕೊತಿರ್ತೀವಿ. ಸೊ ಹಾಗೆ ಆಗ್ತಿರುತ್ತೆ. ಸೊ ಈ ಸರಿ ಅಂದ್ಕೊಂಡೆ ಸೊ ಇದೆಲ್ಲ ತೆಗ್ದಾಕ್ಬಿಡೋಣ, ಸೊ ದಟ್ ಅದು ನೀಟಾಗುತ್ತೆ. ಆ್ಯಂಡ್ ಯಾವ್ದು ಎಕ್ಸ್ಪೈರ್ ಆಗೋದು ಅದೆಲ್ಲ ಬಿಸಾಕ್ಬಿಡೋಣ ಅಂದ್ಬಿಟ್ಟು ನೀಟ್ ಆರ್ಗನೈಸ್ ಮಾಡೋಣ ಅಂದ್ಕೊಂಡು ಸೊ ನೀಟಾಗಿ ಎಲ್ಲನೂ ತೆಗೆದು ಇಡ್ತಾಯಿದ್ದೀನಿ. ಅಲ್ಲಿ ಮೇಲೆ ಒಂದು ಪ್ಲೇಟ್ ಕಾಣ್ತಿದೆ ಅನಿಸುತ್ತೆ. ಸೊ ಆ ಪ್ಲೇಟಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಇಟ್ಟಿದೆ. ಸೊ ಅದನ್ನು ತಿನ್ನೋದು ಮರ್ತೋಗಿದ್ದೀನಿ. ಸೊ ಒಂದು 10 ಲಡ್ಡುಸ್ ವೇಸ್ಟ್ ಆಯ್ತು ಅದರಲ್ಲಿ. ಸೊ ಆಮೇಲೆ ಅಂದ್ಕೊಂಡೆ ಸೊ ಇನ್ಮೇಲೆ ಇಷ್ಟೊಂದು ಮಾಡಬಾರ್ದು, ಒಂದು ಅರ್ಧ kg ಅಷ್ಟು ಮಾಡಿಬಿಟ್ಟಿದೆ ಡ್ರೈ ಫ್ರೂಟ್ಸ್ ಲಡ್ಡುನ. ಸೊ ನೆಕ್ಸ್ಟ್ ಟೈಮಿಂದ ಒಂದು 1/4 kg ಅಷ್ಟು ಮಾಡಿ ಆಚೆನೇ ಕಾಣೋ ಥರ ಇಟ್ಟಿದ್ರೆ ಅಟ್ಲೀಸ್ಟ್ ಎಲ್ಲ ತಿನ್ಕೊತೀವಿ, ಮಕ್ಳಿಗೂ ಕೊಡ್ಬೋದು ಅಂತ ಫ್ರಿಜ್ಜಲ್ಲಿ ಇಟ್ಟು ಅದು ಒಂದು 10 ಡೇಸ್ ಕರೆಕ್ಟಾಗಿ ತಿಂದ್ವಿ. ಇನ್ನು 10 ಡೇಸ್ ತಿನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಆಚೆ ಹೋಗ್ತಿದ್ವಿ, ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ವಿ. ಸೊ ದಟ್ ನಮ್ಗೆ ತಿನ್ನೋಕ್ಕಾಗಲಿಲ್ಲ. ಸೊ ಅದೊಂಥರ ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಅದನ್ನು ಮಕ್ಳಿಗೆ ಕೊಡೋದು ನನಗೂ ಓಕೆ ಅನ್ನಿಸ್ಲಿಲ್ಲ. ಸೊ ಅದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟ್ ಟೈಮ್ದ ಕಮ್ಮಿ ಲಾಡೂಸ್ ಮಾಡೋಣ ಅಂದ್ಕೊಂಡು
ಸೊ ಫುಲ್ ಅದರೊಳಗಡೆ ಸ್ವಲ್ಪ ಮೊಸರು ಚೆಲ್ಬಿಟ್ಟಿದ್ದು, ಸೊ ಅದೆಲ್ಲ ಸ್ಕ್ರಬ್ ಮಾಡಿಬಿಡೋಣ ಅಂದ್ಕೊಂಡು ಸ್ಕ್ರಬ್ ಮಾಡ್ತಾಯಿದ್ದೆ. ಸ್ಕ್ರಬ್ ಮಾಡಿಬಿಟ್ಟು ಹಂಗೆ ವೈಪ್ ಮಾಡಿಬಿಡೋಣ ಅಂದ್ಬಿಟ್ಟು, ಬಿಕಾಸ್ ಇದೆಲ್ಲ ಸ್ವಲ್ಪ ಡೆಲಿಗೇಟ್, ನೀವು ತುಂಬ ರ್ಯಾಶಾಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಫ್ರಿಜ್ದು. ಸೊ ಹಾಗೇ ನೀಟಾಗಿ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಕ್ಲೆನ್ಲಿನೆಸ್, ಕ್ಲೀನ್ ಮಾಡೋದಲ್ಲೇ ನಮ್ಮ ಥೆರಪಿ ಥರ ಆಗಿಬಿಡುತ್ತೆ. ಲೈಕ್ ಅದು ಕ್ಲೀನ್ ಆದಮೇಲೆ ನೋಡೋ ಖುಷಿನೇ ಒಂಥರ ಸಕ್ಕದಾಗ ಅನಿಸುತ್ತೆ. ಸೊ ನನ್ನ ಹಸ್ಬೆಂಡೆಲ್ಲ ನೋಡು ಹಂಗೆ ಅಂತದ್ದು, ಯಾವಾಗ ಇನ್ಮೇಲೆ ಹಿಂಗೆ ಇಟ್ಕೊಂಡ್ಬಿಡೋದು, ನಾನು ಅಲ್ಲಿನೇನು ಈ ಗ್ರೋಸರೀಸ್ ತಿಡ್ಲೇಬೇಡ, ಎಕ್ಸ್ಟ್ರಾ ತರಲೇಬೇಡ ಅಂತ. ಸೊ ನಾನು ಎಕ್ಸ್ಟ್ರಾ ಇರಲಿ ಅಂತ ಅರ್ಧ ಕೆಜಿ 1 kg ಎಕ್ಸ್ಟ್ರಾ ತರೋದು, ಅದು ವೇಸ್ಟ್ ಆಗೋದು ಹಂಗಾಗ್ತಿತ್ತು. ಸೊ ಈ ಸತಿ ಅಂದ್ಕೊಂಡೆ ಮೈಂಡ್ಫುಲ್ಲಾಗಿ ತರಬೇಕು, ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಅಂದ್ಬಿಟ್ಟು. ಈ ಸತಿನೇ ಇಷ್ಟು ಅಂದರೆ ನೋಡ್ದಲ್ಲೇ ಇರೋದು. ಯೂಶ್ವಲಿ 1-2 months ಬ್ಯಾಕ್, ಅಂದರೆ 1-2 months ಮಾತ್ರ ಈ ಥರ ಆಗಿದೆ. ಅದಕ್ಕಿಂತ ಹಿಂದೆ ಎಲ್ಲ ಕರೆಕ್ಟಾಗಿ ಹಾಗೆ ಮಾಡ್ತಿದ್ದೆ, ಎಷ್ಟು ಬೇಕೋ ಅಷ್ಟೇ ತರ್ತಿದ್ದು. ಸೊ ಈ ಸತಿ ಏನಾಗಿದೆ ಅಂದರೆ ಸ್ವಲ್ಪ ಟ್ರಿಪ್ಸ್ ಎಲ್ಲ ಹೋಗ್ತಿದ್ವಿ. ಸೊ ನಾನು ನೀಟಾಗಿ ನೋಡ್ಕೊಳಕ್ಕಾಗಿಲ್ಲ, ಅದರಿಂದ ಸ್ವಲ್ಪ ಹಾಗೆ ಹೀಗೆ ಆಯಿತು. ಅದೊಂದು ಸತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಆಮೇಲೆ ಗ್ಲಾಸಸ್ ಅಲ್ವ ಇದೆಲ್ಲ. ಸೊ ಮುಂಚೆ ಒಂದು ಸತಿ ಹಿಂಗೆ ಮಾಡ್ಬೇಕಾದ್ರೆ ಒಂದು ಗ್ಲಾಸ್ ಬಿಡಿಸ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದೆ ಹಳೆ ಮನೆಯಲ್ಲಿ 1-2 years ಹಿಂದೆ. ಸೊ ನನಗೊಂಚೂರು ಭಯ ಅದು, ನಾನು ಅದು ತೆಗಿಯೋಕ್ಕೆ ಹೋಗಲ್ಲ, ನಾನು ಗ್ಲಾಸ್ನೇ ಆಚೆ ತೆಗಿಯೋಕ್ಕೆ ಹೋಗಲ್ಲ. ಅಲ್ಲಿ ತುಂಬ ಗಲೀಜಾಗಿರೋದಿಲ್ಲ, ಆದಾಗ ಅದು ನನಗೆ ಅಲ್ಲೇ ಎತ್ತಿಟ್ಟು ಒಂಚೂರು ಮೇಲೆ ಎತ್ತಿದ್ರೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಕ್ಲೀನ್ ಮಾಡೋಕ್ಕೆ. ಸೊ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಅದೆಲ್ಲ ತುಂಬ ಡೆಲಿಕೇಟ್ ಗ್ಲಾಸಸ್ ಬೇರೆ, ಅದು ಒಂದು ಹಾಳಾದರೆ ಮತ್ತೆ ನಿಮಗೆ ಸಿಗಲ್ಲ. ಅದು ಅದು ಒಂದು ಪಾರ್ಟ್ ಮಾತ್ರ ಸಿಗಲ್ಲ. ಸೊ ಅದಕ್ಕೆ ಇದು ಬೇಡ, ಇದನ್ನೆಲ್ಲ ಹೀಗೆ ನೀಟಾಗಿ ಟೈಮ್ ತಗೊಳುತ್ತೆ ಇದೆಲ್ಲ. ಬಟ್ ಇಟ್ಸ್ ಓಕೆ, ನಿಧಾನಕ್ಕೆ ಮಾಡೋಣ ಅಂದ್ಕೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ನಾನು. ಸೊ ಈ ಕಾಳುಗಳದು ಇದು ಅಂತ ಎಲ್ಲ ಇವಾಗ ತೆಗಿಬೇಕಾದ್ರೆ ಎಲ್ಲ ಬಿದ್ದೋಗ್ಬಿಡ್ತು ನನಗೆ. ಅಯ್ಯಪ್ಪ, ಒಂದು ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ ಅಂದ್ಕೊಂಡ್ರೆ 1 hour 1.25 hour ಆಗೋಯ್ತು. ಒಂಥರ ಬೆನ್ನೆಲ್ಲ ನೋವಾಗೋಯ್ತು. ಇದು ಏನಿದು ಇಷ್ಟೊತ್ತು ಅಂದರೆ ನೀಟಾಗಿ ಮಾಡಿಬಿಡ್ಬೇಕು. ಬರೀ ಒಂದು ಕ್ಲೀನ್ ಮಾಡಿ ಒಂದಿಟ್ಟರೆ ನನಗದು ಸರಿ ಅನಿಸಲ್ಲ. ನನಗೆಲ್ಲ ಎಲ್ಲರಿಗೂ ಹಾಗೆ ಅನಿಸುತ್ತೆ, ಫುಲ್ ಕರೆಕ್ಟಾಗಿ ನೀಟಾಗಿ ಬಿಡಬೇಕು ಅಂತ. ಸೊ ಹಾಗೆ ಮಾಡ್ತಾ ಟೈಮೇ ಆಗೋಯ್ತು. ಊಟದ ಟೈಮೇ ಬಂದುಬಿಡ್ತು. ಸಂಜೆ ಸ್ಟಾರ್ಟ್ ಮಾಡಿದ್ದು ನಾನು ಅರೌಂಡ್ 6:30 ಅಲ್ಲ, ಪೂಜೆ ಮಾಡಿಬಿಟ್ಟು ಒಂದು 7ಗೆ ದೀಪ ಹಚ್ಚಿದೆ. ಒಂದು 6:30 ಹಂಗೆ, 7:15 ಮಾಡಿದ್ದು. 8:30 8:45 ಆಗೋಗ್ಬಿಟ್ಟು ಇದು ಮುಗಿಯೋ ಅಷ್ಟೊತ್ತಿಗೆ. ಸೊ ಅದು ಇಷ್ಟೊಂದು ಟೈಮ್ ತೊಗೊಂಡ್ಬಿಡ್ತು ಅದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ಸಾಕಾಗೋಯ್ತು ನನಗಂತೂ. ಬಟ್ ಇಟ್ಸ್ ಓಕೆ. ಬಟ್ ನೀಟಾಗಿರುತ್ತೆ. ಆರ್ಗನೈಸ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸಿ ಹೀಗೆ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹಿಂಗೇನೆ ಸ್ವಲ್ಪ ಬೇಗ. ಇದು ನೋಡಿ, ಈ ಗ್ಲಾಸ್ ತೆಗೆದೆ ಮತ್ತು ಹಾಕೋಕ್ಕೆ ಅದು ಮಿಸ್ಸಾಗಿ ಬಂದುಬಿಡ್ತು ಫುಲ್ಲು. ಓಕೆ ಅಂದ್ಕೊಂಡು ಇದು ಮಾಡಿದೆ, ಮತ್ತು ಹಾಕೋಕ್ಕೆ ಒಂದು ದೊಡ್ಡ ಸರ್ಕಸ್ ಮಾಡಿದೆ. ಆಮೇಲೆ ನನ್ನ ಹಸ್ಬೆಂಡ್ನ ಕರೆದೆ, ಅವರು ಅದು ಎಳೆದುಬಿಟ್ಟೆಲ್ಲ ಹಾಕಬೇಕಂದ್ರು. ನಾನು ಇದನ್ನ ತಲೆನೋವು ಅಂದ್ಕೊಂಡು ಒಂದು ಫ್ಯೂ ಸೆಕೆಂಡ್ಸ್ ನೋಡ್ತಾ ಇದ್ದೆ, ಅದು ಹೆಂಗಪ್ಪ ಇದು ಹಾಕೋದು, ಮತ್ತು ಇದು ಹಂಗೆ ಹೊಡೆದೋಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಂಗೆ ಆಗ್ತಿರುತ್ತೆ ಅದೊಂದು. ಸೊ ಒಂದು ಫ್ಯೂ ಸೆಕೆಂಡ್ ಬಿಟ್ಬಿಟ್ಟು ಆಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಂಗೆ ಬಂದುಬಿಡ್ತು. ಸೊ ಆಮೇಲೆ ಹಂಗೆ ಹೆಂಗೆ ತೆಗೆದ್ನೋ ಹಂಗೆ ಒಂದು ನ್ಯಾಕಲ್ಲಿ ಹಂಗೆ ಹಾಕ್ಬಿಟ್ಟೆ. ನಮ್ಮ ಯಜಮಾನ್ರು ಕೊಡಲಿಲ್ಲ, ಅವ್ರು ಇನ್ನೂ ಅದು ಇನ್ನೂ ಒಂದು ದೊಡ್ಡ ಲೇಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನು ಹೆಂಗೆ ತೆಗೆದ್ನೋ ಹಾಗೆ ಹಾಕ್ತೆ, ಕೂತ್ಕೊಂತು. ಆಮೇಲೆ ಅಂದ್ಕೊಂಡಪ್ಪ, ನೀವು ದಯವಿಟ್ಟು ನಾನು ಕ್ಲೀನ್ ಮಾಡ್ಬೇಕಾದ್ರೆ ನನ್ನ ಕೈಗೆ ಬಂದುಬಿಡ್ಬೇಡ್ರಿ ಗ್ಲಾಸ್ಗಳು ಅಂತ. ಯೂಶ್ವಲಿ ಹಂಗೆ ಎಷ್ಟೊಂದು ಕಡೆ ಹಂಗೆ ಆಗ್ತಿರ್ತೀವಿ. ನನಗೊಬ್ಳಿಗೆಲ್ಲ ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಸ್ವಲ್ಪ ಹರಿಬರಿಲ್ಲ ಮಾಡ್ಬೇಕಾದ್ರೆ ಇದಾಗ್ತಿರುತ್ತೆ. ಒಂಚೂರು ಪೇಷನ್ಸ್ ತೊಗೊಬೇಕು. ನಾನು ಒಂಚೂರು ಜೋರಾಗಿ ಹಾಕ್ಬಿಟ್ಟಿದ್ದೆ, ಅದು ಹೊಡೆದೋಗಿರೋದು ಮತ್ತೆ. ಸೊ ನಾನೊಂದು ಫ್ಯೂ ಮಿನಿಟ್ಸ್ ವೀಡಿಯೋನ ಸ್ಟಾಪ್ ಮಾಡಿ ಮತ್ತೆ ಅದನ್ನು ನೀಟಾಗಿ ಹಾಕಿದೆ. ಅದೇ ಫಿಗರ್ ಔಟ್ ಮಾಡೋಕ್ಕೆ 1-2 ನಿಮಿಷ ಬೇಕಾಯ್ತು ಅಷ್ಟೇ. ಸಡನ್ನಾಗಿ ಸ್ಟಕ್ ಆಗಿಬಿಟ್ರೆ ಒಂದೊಂಥರ ಅದು ಮುಂಚೆ ಹಾಳು ಮಾಡಿದ್ದೀನಲ್ಲ. ಸೊ ಅದಕ್ಕೆ ಇದನ್ನು ರೀಸೆಂಟಾಗಿ ತೊಗೊಂಡಿದ್ದು. ಸೊ ಇದು ಹಾಳು ಆಗಬಾರ್ದಂತ ನನಗೆ. ಸೊ ಆಮೇಲೆ 1-2 minutes ಆದಮೇಲೆ ನೀಟಾಗಿ ಜೋಡಿಸಿದೆ. ಆ್ಯಂಡ್ ಈ ಕಡೆ ಸ್ವಲ್ಪ
ಸೊ ಆಮೇಲೆ ಈ ಜ್ಯೂಸಸ್ದೆಲ್ಲ ತೆಗೆದುಬಿಟ್ಟು ಇದು ಒಂದು ಟ್ರಾಪಿಕನ ತುಂಬ ದಿನ ಆಗಿತ್ತು ಅನಿಸುತ್ತೆ. ಸೊ ಅದು ಸ್ವಲ್ಪ ಚೂರಿತ್ತು, ಸೊ ಅದು ತೆಗೆದಾಕ್ಬಿಡೋಣ ಅಂದ್ಕೊಂಡೆ. ಫಾಂಟ ನಾವು ಆ್ಯಕ್ಚುಲಿ ಕುಡಿಯೋಲ್ಲ ಅಷ್ಟು, ನನ್ನ ಹಸ್ಬೆಂಡ್ ತಂದಿರೋದು ಅದನ್ನು. ಸೊ ಅದಕ್ಕೆ ಒಂದೆರಡು ದಿನದಿಂದ ಹಂಗೆ ಅನ್ಓಪನ್ಡ್ ಆಗಿದೆ. ನನಗಷ್ಟು ಇಷ್ಟ, ನನ್ನ ಮಕ್ಕಳು ಏನು ಅವ್ರು ಹಠ ಮಾಡಿ ಏನು ಕುಡಿಯೋದಿಲ್ಲ. ಸೊ ಅದು ಹಾಗೆ ಇದೆ. ಇಲ್ಲಿ ಸ್ವಲ್ಪ ನಾನು ಸಾಸಸ್ಸು ಮತ್ತು ಈ ಪೌಡರ್ಸ್ ಕೆಲವೊಂದು ಇಟ್ಕೊಂಡಿದ್ದೆ, ಬೇಕಿಂಗ್ ಸೋಡಾ ಆ ಥರ ಬೇಕ್ ಮಾಡೋದಕ್ಕೆ, ಮತ್ತು ಪಿಜ್ಜಾ ಸಾಸಸ್ಸು ಅದೆಲ್ಲ. ಸೊ ಅದು ಸ್ವಲ್ಪ ನೋಡಿಬಿಟ್ಟು ಇನ್ನೂ ಚೆನ್ನಾಗಿತ್ತು. ರೀಸೆಂಟಾಗಿ ತೊಗೊಂಡಿದ್ದು ನಾನು ಒಂದು 15 days ಬ್ಯಾಕು. ಸೊ ಅದಕ್ಕಿಂತ ಟೈಮ್ ಇರ್ತೇನೆ, ಒಂದು 3 months ತನಕ. ಸೊ ಚಿಕ್ಕ ತೊಗೊಂಡ್ಬಿಟ್ಟಿರ್ತೀನಿ ಇವಾಗ, ಸೊ ಬೇಗ ಖಾಲಿ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಬೈ ದ ಫ್ರೆಶ್ ಒನ್ ಅಂತ. ಸೊ ಅವೆರಡಿತ್ತು. ಸೊ ಅದನ್ನೆಲ್ಲ ಒಂದಷ್ಟಿತ್ತು, ಅದನ್ನೆಲ್ಲ ನೀಟಾಗಿ ವೈಪ್ ಮಾಡಿಬಿಟ್ಟು ಹಾಗೆ ಜೋಡಿಸೋಣ ಅಂದ್ಕೊಂಡು ಜೋಡಿಸ್ತಾ ಇದ್ದೆ. ಸೊ ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾಯಿದೆ, ಒಂಥರ ಎಲ್ಲ ನೀಟಾಗಿ ಇಟ್ಟಿದ್ದೀನೇನೋ ಅನಿಸ್ತಾಯಿತ್ತು. ಬಟ್ ಇದಕ್ಕೆ ಈ ಫ್ರಿಜ್ಜಿಗೆ ಆ್ಯಕ್ಚುಲಿ ಅಲ್ಲಿ ಇರೋದು ಆರ್ಗನೈಸ್ ಮಾಡಿರೋದೆಲ್ಲ ಹಳೆ ಫ್ರಿಜ್ಜಲ್ಲಿ ಇದ್ದಿದೆ, ಇದಕ್ಕೆ ಆರ್ಗನೈಸ್ ಮಾಡಿದ್ದೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿಡೋಕ್ಕೆ. ಸೊ ಈ ಹೊಸ ಫ್ರಿಜ್ಜಿಗೆ ಹೊಸದು ತೊಗೊಳ್ಳೋಣ ಅಂದ್ಕೊಂಡು ಹೋಮ್ ಸೆಂಟರ್ಗೆ ಹೋಗ್ಬಿಟ್ಟು ಒಂದು ಸತಿ ನೋಡ್ಕೊಂಬರ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲೂ ನಾರ್ಮಲ್ ಹಿಂಗೆ ಇರುತ್ತೆ ಬಾಕ್ಸಸ್ಸು, ಇನ್ನೊಂದು ಚೂರು ದೊಡ್ಡದು ಚಿಕ್ಕದು ಹಂಗಿರುತ್ತೆ, ಏನು ಡಿಫ್ರೆಂಟ್ ಅಂದರೆ ತುಂಬ ಡಿಫ್ರೆಂಟಾಗಿಲ್ಲ. ಸೊ ನಾನು ಅಂದ್ಕೊಂಡೆ ಸ್ವಲ್ಪ ಡಿಫ್ರೆಂಟಾಗಿರೋದು ತಂದಿಡೋಣ, ಚೆನ್ನಾಗಿರುತ್ತೆ, ತೆಗೆದ ತಕ್ಷಣ ಒಂಥರ ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು ಅಂತ. ಸೊ ನೋಡೋಣ ಯಾವಾಗ ಸಿಗುತ್ತೋ ಅವಾಗ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಇಟ್ಸ್ ಓಕೆ, ಯಾವುದಿದೆಯೋ ಅದು ನಡೆಸ್ತಾ ಇರ್ತೀನಿ ಅಷ್ಟೇ. ಇದೇ ಬೇಕಂತನೂ. ಇದೊಂದು ಎಗ್ಗಿಡೋಕ್ಕೆ ಒಂದು ಇನ್ನೊಂದು ಒಳ್ಳೆ ಡಿಸೈನ್ ಅಥವಾ ಬೇರೆ ಏನೋ ಡಿಫ್ರೆಂಟ್ ಆಗಿರೋ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ಇವಾಗ ಸದ್ಯಕ್ಕೆ ಈ ಫ್ರಿಜ್ಜಲ್ಲಿ ಇದಿದೆ. ಸೊ ಅದಕ್ಕೆ ಎಗ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಇಲ್ಲಿ ಸೈಡಲ್ಲಿ. ಸೊ ಅದು ನಾನು ತೋರಿಸ್ಲಿಲ್ಲ, ವಾಶ್ ಮಾಡ್ತಿದ್ದೆ. ಸೊ ಅದನ್ನು ಹಾಗೆ ತಂದುಬಿಟ್ಟು ಜೋಡಿಸೋಣ ಅಂದ್ಕೊಂಡೆ. ಸೊ ಇದಕ್ಕೆ ಸ್ವಲ್ಪ ಹೊಸದು, ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಬೇಕು ಅಂದ್ಕೊತೀನಿ ನಾನು. ತೊಗೊಂಡು ಬರ್ತೀನಿ. ಮೊಟ್ಟೆದಂತೂ ನೋಡಿದ್ದೀನಿ, ಎಗ್ ಟ್ರೇನ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನಾನು ಹೆಂಗೆ. ಅದೇ ಯಾವುದೋ ಡಿಫ್ರೆಂಟ್ ಐಟಮ್ಸು ನಮಗೊಂಥರ ಇರೋದನ್ನು ತೋರ್ಸೋಕ್ಕೆ ಇಷ್ಟ ಆಗುತ್ತೆ. ಈ ನಾರ್ಮಲ್ ಬಾಕ್ಸಸ್ಸು ನಾರ್ಮಲ್ ಇದಂದರೆ ಅದು ಎಲ್ಲರ ಮನೇಲೂ ಇರುತ್ತೆ, ಅದನ್ನು ಇನ್ನೇನು ನಾನು ತೋರಿಸ್ಲಿ ಅಂದ್ಕೊಂಡು. ಸೊ ನಾರ್ಮಲ್ ಬಾಕ್ಸಸ್ ಅದೆಲ್ಲ ನಾನು ತೋರಿಸಲ್ಲ. ಏನೋ ಎಗ್ಗಿಗೆ ಮಾತ್ರ ಅದಂತೂ ತುಂಬ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಕೆಲವೊಂದು ನೋಡಿದ್ದೀನಿ. ಅದು ಬಿಟ್ಟರೆ ಹೋಮ್ ಸೆಂಟರ್ಗೆ ಹೋಗಿ ನೋಡಬೇಕು. ನಮ್ಮ ಮನೆ ಹತ್ರ ಯಾವುದೂ ಇಲ್ಲ ಹೋಮ್ ಸೆಂಟರ್ಸು, ಅದೊಂದು ತಲೆನೋವು. ನಾನು ಏನೇ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ಹೋಗಬೇಕು. ಸೊ ಆ ಸೈಡ್ ಎಲ್ಲದು ಹೋದಾಗ, ಸಿಟಿ ಸೈಡ್ ಹೋದಾಗ, ಸೊ ಅದೇ ಹೋಮ್ ಸೆಂಟರ್ ಹತ್ರ ಹೋದಾಗ, ಸೊ ಐ ವಿಲ್ ಬೈ ದಟ್ ನೆಕ್ಸ್ಟ್ ಟೈಮ್. ಬಟ್ ಇವಾಗ ಹಾಗೆ ನಾನು ನೀಟಾಗಿ ಜೋಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ನೀಟಾಗಿ ಕಾಣಿಸ್ತಿದೆ, ನೀವೇ ನೋಡ್ತಿರ್ಬೋದು, ಸಾಕಾಗಿ ಕಾಣಿಸ್ತಿದೆ. ನನಗೆ ನೋಡೋಕ್ಕೊಂಥರ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಸ್ವಲ್ಪ ವೆಜಿಟೇಬಲ್ಸ್ ಇತ್ತು. ಸೊ ನನ್ನ ಮಗನಿಗೆ ಹೇಳಿದೆ, ಸೊ ಅದನ್ನು ತೊಗೊಂಡು ಬಂದುಬಿಟ್ಟು ಕೊಡಪ್ಪ ಅಂತ ಅವ್ನು ನೀಟಾಗಿ ಹೆಲ್ಪ್ ಮಾಡ್ತಿದ್ದೆ. ಮಕ್ಕಳಿದೆ ಅದೊಂದು ಹೆಲ್ಪ್ ಮಾಡ್ತಾರೆ ಪಾಪ. ಅಮ್ಮನೂ ಅಷ್ಟೇ, ಚಿಕ್ಕವಳು ಅಷ್ಟೇ, ಅವಳ ಕೈಲಿ ಏನಾಗುತ್ತೋ ಅದು ತಂದು ಕೊಡೋಕ್ಕೆ ಇದು ಮಾಡ್ತಿರ್ತಾಳೆ. ಆರ್ಯ ಸ್ವಲ್ಪ ಫಾಸ್ಟ್, ಅವನು ಬಿಗ್ ಬಾಯ್ ಆಗಿರೋದ್ರಿಂದ. ಸೊ ಅವನು ಅಲ್ಲಿಗೆ ವೆಜಿಟೇಬಲ್ಸ್ ಎಲ್ಲ ತಂದು ಕೊಡ್ತಾಯಿದ್ದೆ. ಅಲ್ಲಿ ನೋಡ್ತಿರ್ಬೋದು, ನಾನು ಒಂದೊಂದು ಇಟ್ಟಿದ್ದೀನಿ, ನೀಟಾಗಿ ಸಗ್ರಿಗೇಟ್ ಮಾಡಿ ಸಕ್ಕದಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ನನಗೆ ಪ್ರೌಡ್ ಫೀಲಿಂಗು. ಸೊ ಸ್ವಲ್ಪ ವೆಜಿಟೇಬಲ್ಸ್ ಇತ್ತು, ಇನ್ನು ಮಿಕ್ಕಿದ್ದು ನಾಳೆ ಮಾರ್ನಿಂಗ್ ತರೋಣ ಅಂದ್ಕೊಂಡೆ. ಕ್ಲೀನ್ ಆದಮೇಲೆ ತರೋಣ ಅಂದ್ಕೊಂಡೆ. ಇವಾಗ ಹೆಂಗೂ ಫ್ರೀ ಟೈಮ್ ಇತ್ತು. ನಾಳೆ ಏನು ಈ ವೆಜಿಟೇಬಲ್ಸಿಗೆ ಸಂಬಂಧಪಟ್ಟಿದ್ದೇನು ರೆಸಿಪಿ ಮಾಡ್ತಿಲ್ಲ. ಸೊ ನಾನು ಅಂದ್ಕೊಂಡೆ ಈ ನಾರ್ಮಲ್ ಬೇಸಿಕ್ ವೆಜಿಟೇಬಲ್ಸ್ ಇತ್ತಲ್ಲ, ಸೊ ಅದನ್ನು ನೀಟಾಗಿ ಸಗ್ರಿಗೇಟ್ ಮಾಡಿಬಿಟ್ಟಿಡೋಣ ಅಂದ್ಕೊಂಡು. ಸೊ ಅದನ್ನು ಮಾತ್ರ ಇಡ್ತಾಯಿದ್ದೆ. ಸೊ ಒಬ್ಬರು ಇದನ್ನು ಪ್ಲಾಸ್ಟಿಕಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿರ್ತಾರೆ. ಸೊ ನನಗೆ ಹಿಂಗೆ ಕಂಫರ್ಟಬಲ್, ಸೊ ದಟ್ ನಾನು ಬೇಗ ಅದನ್ನು ತೊಗೊಬೋದು. ಇಲ್ಲ ಸೊಪ್ಪೆಲ್ಲ ತಂದರೆ ಅದನ್ನು ನೀಟಾಗಿ ಕವರಲ್ಲಿ ಹಾಕಿರ್ತೀನಿ, ಪ್ಲಾಸ್ಟಿಕ್ ವ್ರ್ಯಾಪರಲ್ಲಿ. ಸೊ ಮಾಮೂಲಿ ವೆಜೀಸ್ ಅಂದರೆ ನಾನು ಅದನ್ನು ಕವರಲ್ಲೇ ಇಡೋದಿಲ್ಲ. ಸೊ ಹಿಂಗೆ ಇಡ್ತೀನಿ. ಬೀನ್ಸ್ ಮಾತ್ರ ಒಂದು ಕವರಲ್ಲಿತ್ತು. ಸೊ ಅದು ಹಾಗೆ ಇರಲಿ ಅಂದ್ಕೊಂಡು ಅದನ್ನು ಮಾತ್ರ ಹಾಗೆ ಇಟ್ಟೆ. ಮಿಕ್ಕಿದ್ದೆಲ್ಲ ಈ ಥರನೇ ನಾನು ಹಾಗೆ ಓಪನ್ ಮಾಡಿಬಿಟ್ಟು ಇಟ್ಟಿರ್ತೀನಿ. ಸೊ ದಟ್ ನಾನು ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ಸಿಗುತ್ತೆ. ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಕಡೆಯೂ ಪ್ಲಾಸ್ಟಿಕ್ಕೇ ಯೂಸ್ ಮಾಡೋಕ್ಕಾಗಲ್ಲ. ಸೊ ನನಗೂ ಅಷ್ಟು ಇಷ್ಟ ಇಲ್ಲ. ಸೊ ಎಸ್ ಅಷ್ಟೇ, ಇದೆಲ್ಲ ಆಯಿತು. ಕ್ಲೋಸ್ ಮಾಡಿ ಎಲ್ಲ ಸ್ವಲ್ಪ ವೈಪ್ ಡೌನ್ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಆನ್ ಮಾಡಿಬಿಡ್ತೀನಿ, ಅದು ಸರಿ ಹೋಗುತ್ತೆ ಅವಾಗ. ನೋಡಿ ಅಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ. ನಾನು ಫುಲ್ ಉಜ್ಜಾಕ್ಬಿಟ್ಟಿದ್ದೀನಿ, ಒಂದು ಚೂರು ಮಾರ್ಕೆಟ್ ಬಿಡ್ತಿರಲಿಲ್ಲ, ಫುಲ್ ಧೂಳು ಬಂದಿತ್ತು. ಈಗ ನೋಡಿ ಹೆಂಗೆ ವರ್ಡ್ ಸಿಕ್ಕಿದ್ದೀನಿ ಅಂತ, ಒಂಥರ ಸೈಕ್ ಇದ್ದಂಗೆ ಮಾಡೋಕ್ಕೆ ಹಿಡಿದ್ರೆ ಫುಲ್ ಮಾಡಿ ಮುಗಿಸಾಕ್ಬಿಡ್ತೀವಿ. ಹೆಂಗೆ ಮಾಡಿದ್ದೀನಿ, ಫುಲ್ ಸಕ್ಕದಾಗಿ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಬೇಕಾಗಿದೆ ಐಟಮ್ಸು, ಸ್ವಲ್ಪ ಹಿಟ್ಟಾಗಿದೆ. ಬಟ್ ಓಕೆ. ಬಟ್ ಇಲ್ಲಿ ಮೊಸರು ಇದಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಎಗ್ಸ್, ಆ್ಯಂಡ್ ಇಲ್ಲಿ ಸ್ವಲ್ಪ ವೆಜೀಸ್, ಅದು ಫ್ಲವರ್ಸಿಗೆ ಸಪ್ರೇಟು, ಆ್ಯಂಡ್ ಟೊಮೆಟೊಸ್, ಆ್ಯಂಡ್ ಸ್ವಲ್ಪ ವೆಜಿಟೇಬಲ್ಸ್ ಇತ್ತು. ಇವಾಗ ಇಷ್ಟಿತ್ತು. ಸೊ ನಾಳೆ ಹೋಗಿ ಮತ್ತೆ ವೆಜಿಟೇಬಲ್ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಹಾಗೆ ನೀಟಾಗಿ ಜೋಡಿಸಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಸಕ್ಕತ್ತಾಗಿದೆ. ಒಂದು ನಿಮಿಷ. ಶೋ ಇದೊಂದು ಎಗ್ಗು. ನನಗೆ ಇದಕ್ಕಿಂತ ಬೇರೆದು ಬೇಕಿತ್ತು ಆ್ಯಕ್ಚುಲಿ.
ಹುಡುಕ್ತೀನಿ ಡಿಫ್ರೆಂಟಾಗಿರೋದು. ಸೊ ಆಮೇಲೆ ಮಾಮೂಲಿ ಇಲ್ಲಿ ಸ್ವಲ್ಪ ಸ್ವೀಟ್ಸು ಇದೆಲ್ಲ ಸ್ವಲ್ಪ ಪೆಪ್ಪರ್ಸ್ ಇದಿಲ್ಲೇ ಇಡಬೇಕಿತ್ತು. ಬೇರೆ ಕಡೆ ಇಟ್ಟರೆ ಇದು ಹಾಳಾಗುತ್ತೆ, ಇದು ಸ್ವಲ್ಪ ಜಾಸ್ತಿ ದುಡ್ಡು ಸಹ, ಸೊ ಹಾಳು ಮಾಡಬಾರ್ದು. ಆ್ಯಂಡ್ ಬಟರ್ ಚೀಸ್ ಎಲ್ಲ ಇಲ್ಲಿರುತ್ತೆ. ಆ್ಯಂಡ್ ಚೀಸ್ ಸ್ಪ್ರೆಡು ಕಿಡ್ಸ್ಗೆ ಸ್ಯಾಂಡ್ವಿಚ್ಗೆಲ್ಲ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಸೆಕ್ಷನ್. ಇದು ಸ್ವಲ್ಪ ಸಾಸಸ್ ಎಲ್ಲ ಇರುತ್ತೆ, ಅದು ಮತ್ತು ಪುಳಿಯೋಗರೆದು ಬಿಸಿಬೇಳೆ ಬಾತ್ ಪೌಡರ್ ಅದು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಕನ್ನಡದವ್ರಂದೆ ಬಾದಾಮ್ ಮಿಲ್ಕ್ ಮಿಕ್ಸ್ ಇರಲೇಬೇಕು. ಆ್ಯಂಡ್ ಕೆಚಪ್ ಆ್ಯಂಡ್ ಸಮ್ ಕೂಲ್ ಡ್ರಿಂಕ್ಸ್. ಇದು ನಾವು ಡೈಲಿ ಕುಡಿಯೋಲ್ಲ. ಇದು ಹೆಂಗೆ ಬಂದಿದೆ ಅಂದರೆ ನಮ್ಮ ಯಜಮಾನ ತೊಗೊಂಬಂದಿರೋದು ಮಿಸ್ ಆಗಿ, ಅದಕ್ಕೆ ಅದು 2 ದಿನದಿಂದ ಓಪನೂ ಮಾಡೋದಲ್ಲೇ ಹಾಗೆ ಇದೆ. ಸೊ ಎಸ್, ದಟ್ಸ್ ಇಟ್. ಐ ಆಮ್ ಲೈಕ್ ಟಯರ್ಡ್, ಸಾಕಾಯಿತು ಅನಿಸ್ತಿದೆ. ಬಟ್ ಚೆನ್ನಾಗಿ ಕಾಣಿಸ್ತದೆ. ವರ್ತ್ ದ ಪೇನ್ ಅನ್ನೋ ಥರ. ಈ ಫ್ಲವರ್ಸ್ ಇಡೋಕ್ಕೆ ಇನ್ನೊಂದು ಬಾಕ್ಸ್ ಬೇಕು. ಬಾಕ್ಸ್ ಇತ್ತು, ನಾವು ಇಲ್ಲಿಗೆ ಶಿಫ್ಟ್ ಆದಾಗ ಅದೆಲ್ಲೆಲ್ಲೋ ಹಾಕಿಬಿಟ್ಟಿದ್ದೀನಿ. ಸೊ ಎಸ್, ಲಾಸ್ಟ್ಲಿ ಇಷ್ಟು ಚೆಂದ ಕಾಣ್ತಾ ಇದೆ, ನೀಟಾಗಿ ಫುಲ್ಲು ಹೊಳಿತಾ ಇದೆ ಫ್ರಿಜ್ಜು. ಎಸ್, ಆ್ಯಂಡ್ ಕಬಾಬ್ ಮಾಡಿಕೊಡೋಣ ಅಂದ್ಬಿಟ್ಟು ಕಬಾಬ್ ಮಾಡ್ತಿದ್ದೆ. ಸೊ ಯಮ್ಮಿ ಕಬಾಬ್ ವಿತ್ ಇನ್ ದಿಸ್ ವೆದರ್ ಅಂತ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಹಾಲಿಟ್ಟಿಟ್ಟಿದ್ದೀನಿ, ಮಸಾಲ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಅಲ್ಲಿ ಲೈಕ್ ಸೋ ಗುಡ್. ಕ್ಲೀನಿಂಗ್ ಎಲ್ಲ ಆದಮೇಲೆ ಐ ವಾಂಟ್ ಸಮ್ ಏನು ಮೀ ಟೈಮ್ ಅನಿಸ್ತಿದೆ. ಫುಲ್ ಕೆಲಸ ಅನಿಸ್ತು ಇವತ್ತು. ಎಸ್, ಇದಾಗಲಿ ನೋಡೋಣ. ಲಾಸ್ಟ್ ಟೈಮ್ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟಿದೆ. ಸೊ ಈ ಟೈಮ್ ಸ್ವಲ್ಪ ಮೀಡಿಯಮ್ ಮೀಡಿಯಮ್ ಫ್ರೈ ಹಾಕ್ಕೊಂಡ್ಬಿಟ್ಟಿದೆ. ಒಳ್ಳೆ ಫ್ರೈ ಮಾಡಿಬಿಟ್ಟಿದೆ.